ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿಗೂ ಕೂತ್ಕೊಳ್ಳಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡಂತೆ ಎಲ್ಲ ಕಡೆನೂ ಓಡಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಈ ಕಡೆ ಮನೆ, ಮಗಳು, ಮೊಮ್ಮಗ ಅದನ್ನು ಕ್ಲೀನಾಗಿ ನೋಡ್ಕೋತೀರಾ. ಈ ಕಡೆ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲೂ ಸೀರಿಯಲಲ್ಲೂ ಎಲ್ಲ ಕೆಲಸನೂ, ಈ ಕಡೆ ಫಿಲಮ್ ಚೇಂಬರ್ನಲ್ಲೂ ಈಗ ಸಕ್ರಿಯರಾಗಿದ್ದೀರಾ. ಹೆಂಗೆ ಬ್ಯಾಲೆನ್ಸ್ ಮಾಡೋದು ಎಲ್ಲಾನು ಅಂತ ಹೇಳಿ ಈ ಏನಿಲ್ಲ, ನಮಗೆ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಸಿ ಯು ಫಾಲೋ ದ ಕಮಿಟ್ಮೆಂಟ್. ಇವಾಗ ನಮಗೆ ಒಂದು ಒಳಗಡೆ ಒಂದು ಭಯ ಇರಬೇಕು. ನಾನು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬದುಕೋಕ್ಕಾಗಲ್ಲ. ಈಗ ನಿನಗೆ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ, 9:05 ಆಯ್ತು ಅಷ್ಟೇ, ಲೇಟ್ ಆಗಲಿಲ್ಲ. ಆ ಕಮಿಟ್ಮೆಂಟ್ಗೆ ಎಲ್ಲರೂ ಕಟ್ಟಿಬದ್ಧಾಗಿರ್ತಾರೆ. ನಾನು ಯಾವತ್ತು ಹೇಳೋದೇನೆಂದರೆ, ಒಂದು ಟ್ರೈನ್ ಹೊರಡತ್ತೆ ಅಂದರೆ ಅವನು VIP ಬಂದರೂ ಅದೇ ಟೈಮ್ಗೆ ಹೊರಡುತ್ತೆ, ಅವ್ನು ನಾನ್ VIP ಬಂದರೂ ಅದೇ ಟೈಮ್ಗೆ ಹೊರಡುತ್ತೆ ಅಲ್ವಾ. 9 ಗಂಟೆ ಅಂದರೆ 9 ಗಂಟೆ. ಇವು ದೊಡ್ಡ VIP ಇವರು ಬರ್ತಾರೆ 10 ಗಂಟೆಗೆ ಹೊರಡೋಣ ಅಂತಾರೆ. ಯಾರೂ ಒಪ್ಪಲ್ಲ, ಜನನೇ ಒಪ್ಪಲ್ಲ. ಬಿಕಾಸ್ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ಸ್ ಫಾರ್ ನನ್. ಕಾಯಲ್ಲ, ನಾವು ಅದನ್ನು ಬಳಸ್ಕೋಬೇಕು. ಕಳೆದು ಹೋದ ಸಮಯ, ಕಳೆದು ಹೋದ ದಿನಗಳು, ಕಳೆದು ಹೋದ ವಸ್ತುಗಳು ಮತ್ತೆ ಸಿಕ್ಕಲ್ಲ. ಆದ್ದರಿಂದ ಎಷ್ಟು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಉಳಿಸ್ಕೋಬೇಕು. ಇದೇ ನನ್ನ ತತ್ವ. ಸೂಪರ್ ಸರ್. ನೀವು ಕಂಡಂತೆ ರಾಜ್ಕುಮಾರ್ ಸರ್, ನಿಮ್ಮ ಮತ್ತು ಅವರ ಒಡನಾಟ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನಾನೇನಾದರೂ ಇವತ್ತು ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಂದರೆ ರಾಜ್ಕುಮಾರ್ ಹಾದಿನಲ್ಲಿ ಹೋಗಬೇಕು. ಯಾಕೆಂದರೆ ನೀವು ಒಂದು ಮಾತು ಹೇಳಿ, ನೀನು ಚೆನ್ನಾಗಿ ಹೇಳಿದೆ, ಇಷ್ಟೆಲ್ಲ ಆದರೂ ನಿನಗೆ ಹಮ್ಮು ಇಲ್ಲ, ಅಹಂ ಇಲ್ಲ ಅಂತ. ಬಹುಶಃ ರಾಜ್ಕುಮಾರ್ಗೆ ಆ ಬಿಳಿ ಉಡುಪು, ವೈಟ್ ಆ್ಯಂಡ್ ವೈಟ್, ಅವ್ರಿಗೆ ಯಾವತ್ತೂ ಕೂಡ ಅವ್ರು ಎಷ್ಟೇ ಎತ್ತರಕ್ಕೆ ಹೋಗಿದ್ದರೂ ಅವರು ಸಿನಿಮಾದಲ್ಲಿ ಮಾತ್ರ ಸೂಟು ಬೂಟು ಅದೆಲ್ಲ ಹಾಕ್ಕೊಳ್ತಾಯಿದ್ರು ಹೊರತು ಯಾವತ್ತು ಕೃತಕವಾಗಿ ಬದುಕಿದವರೇ ಅಲ್ಲ. ಅವ್ರು ತಲೆ ಕೂದಲು ಬಿದ್ದಾಗಲೂ ಬಿಗ್ಗ ಹಾಕಲಿಲ್ಲ ಅವರು, ಇಲ್ವಾ? ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಡಾಡಲಿಲ್ಲ, ಎಲ್ಲೂ ಓಡಲ್ಲ. ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡು ಓಡಾಡಿಲ್ಲ. ಆಮೇಲೆ ಏನು ಮಾಡೋದು ತೃಪ್ತಿಗೆ ಮಾಡ್ತಾಯಿದ್ರು. ಊಟ ಮಾಡೋದಾಗಲಿ, ವ್ಯಾಯಾಮ ಮಾಡೋದಾಗಲಿ, ಅಥವಾ ಯೋಗ ಮಾಡೋದಾಗಲಿ, ಹಾಡುಗಾರಿಕೆ ಆಗಲಿ, ಅಥವಾ ಅಭಿನಯ ಆಗಲಿ, ಅವರಲ್ಲಿದ್ದಂಥ ಆಧ್ಯಾತ್ಮಿಕ ಒಲವುಗಳಾಗಲಿ, ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲೇ ಅಂಥ ಒಬ್ಬ ನಟ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಸ್ತರದಲ್ಲೇ ಬಾಂಡ್ ಮಾಡೋದನ್ನು ಬಾಂಡೇ ಮಾಡ್ಕೊಂಡಿದ್ರು. ಈಗ ಶಾಣ್ಕೆನವ್ರು ಅಂತ ಇದ್ದರು, ಆಮೇಲೆ ಇನ್ನು ಬೇರೆ ಬೇರೆ ಆ್ಯಕ್ಟ್ಗಳೆಲ್ಲ ಇದ್ದರು. ಆಮೇಲೆ ಇಂಗ್ಲೀಷ್ ಆ್ಯಕ್ಟ್ಗಳಾಗಿರ್ಬೋದು, ಹಿಂದಿ ಇರ್ಬೋದು, ತಮಿಳಲ್ಲಿರ್ಬೋದು, ಎಲ್ಲದರಲ್ಲೂ ಯಾರು ಕೂಡ ಗಾಯನ ಹಾಡ್ಕೊಂಡು ಮಾಡಿದವರಿಲ್ಲ. ನಮ್ಮ ತ್ಯಾಗರಾಜ್ ಭಾಗವತರು ಅಂತ ಇದ್ದರು, ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿ, ಅವರು ಸೂಪರ್ ಸ್ಟಾರ್ ಆಗಿದ್ದರು. ಬಟ್ ಅವರು ಕೂಡ ರಾಜ್ಕುಮಾರ್ ಥರ ಇರಲಿ. ಯಾಕೆ ಅಂದರೆ ರಾಜ್ಕುಮಾರ್ಗೆ ಕಲೆ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಅವರು ಒಂದು ಸಲ ನನಗೆ ಹೇಳಿದ್ರು, ನಾನು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ಗೆ ರಾಜಕೀಯವಾಗಿ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂಥ ಗೌರವ, ನಾಡಿಗೆ ಕೊಟ್ಟಂಥ ಗೌರವ, ಭಾಷೆಗೆ ಕೊಟ್ಟಂಥ ಗೌರವ, ಮತ್ತು ಬದುಕಿಗೆ ಕೊಟ್ಟಂಥ ಗೌರವ ಇದೆಯಲ್ಲ, ಅದು ನಮ್ಮ ಕಿಂಚಿತ್ 5% ನಾನು ಅದನ್ನು ಬಳಸ್ಕೊಂಬಿಟ್ರೆ ನಾನು ರಾಜ್ಕುಮಾರ್ಗೆ ಕೊಟ್ಟ ಗೌರವ ಅಂತ ನಾನು ಅನ್ಕೋತೀನಿ. ಅಷ್ಟು ಶ್ರೇಷ್ಠ, ಅಷ್ಟು ಸರಳ, ಅಷ್ಟು ಒಳ್ಳೆಯ ವ್ಯಕ್ತಿ ಇನ್ನೊಬ್ಬ ಹುಟ್ಟಲ್ಲ ಅಂತ ನನ್ನ